ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಏನು ಗೊತ್ತಾ, ಒಂದು ಹೇರ್ ಆಯಿಲ್ ಜೊತೆ ಬಂದಿದ್ದೀನಿ. ಎಷ್ಟು ಡಿಫ್ರೆಂಟ್ ಆಗಿದೆ ಗೊತ್ತಾ. ನನ್ನ ಸಬ್ಸ್ಕ್ರೈಬರು, ನನ್ನ ಫ್ಯಾಮಿಲಿ ಅಂದ್ಕೊಂಡಿದ್ದೀನಿ, ನನ್ನ ಫ್ಯಾಮಿಲಿಯವರಿಗೋಸ್ಕರ ಒಳ್ಳೆ ವಿಡಿಯೋ ಬಂದಿದ್ದೀನಿ. ಎಷ್ಟೋ ಮಂದಿ ಮೆಸೇಜ್ ಮಾಡಿದ್ದೀರಾ, ನನಗೆ ಹೇರು ಉದುರೋಗುತ್ತೆ, ಡ್ಯಾಂಡ್ರಫ್ ಆಗ್ತಾಯಿದೆ, ನನ್ನ ತಲೆ ಒಳಗಡೆ ಗುಳ್ಳೆ ಗುಳ್ಳೆ ಆಗ್ತಾಯಿದೆ, ಈ ರೀತಿ ನೀವು ಮೆಸೇಜ್ ಮಾಡಿದ್ದೀರಿ ಅಲ್ವಾ. ಈ ಎಲ್ಲ ಮೆಸೇಜ್ಗೂ ಒಳ್ಳೆ ಹೇರ್ ಆಯಿಲ್ ಮಾಡಿ ತೋರಿಸ್ತೀನಿ. ಇದರಿಂದ ಎಷ್ಟೆಲ್ಲ ಬೆನಿಫಿಟ್ಸು ಕೂಡ ಅಂತ ತಿಳಿಸ್ತೀನಿ, ಆಯಿತಾ. ನಾನಿವತ್ತೊಂದು ಇಂಪಾರ್ಟೆಂಟ್ ಹೇರ್ ಆಯಿಲನ್ನು ಮಾಡಿ ತೋರಿಸ್ತೀನಿ. ಇದರಲ್ಲಿ ಏನಾಗುತ್ತೆ ಗೊತ್ತಾ, ನಮ್ಮ ಹೇರ್ ಉದುರೋದು ತಪ್ಪತ್ತೆ, ಡ್ಯಾಂಡ್ರಫ್ ಆಗೋದು ತಪ್ಪತ್ತೆ, ನಮ್ಮ ಹೇರು ಎಷ್ಟೇ ವೈಟ್ ಇದ್ದರೂ ಕೂಡ ಬ್ಲ್ಯಾಕ್ ಆಗುತ್ತೆ. ಒಂದು ರೀತಿ ಮ್ಯಾಜಿಕ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುವ ಹೇರ್ ಆಯಿಲು. ಓಕೆನಾ. ನಾನಂತೂ ಹೇರ್ ಆಯಿಲ್ ಹಾಕ್ಕೊಂಡು ಸರಿಯಾದ ಮಸಾಜ್ ಮಾಡಿಕೊಂಡು ಶಾಂಪೂಯಿಂದ ತೊಳ್ಕೊಂಡು ನಿಮ್ಮ ಎದುರುಗಡೆ ನಿಂತಿದ್ದೀನಿ. ನನ್ನ ಹೇರ್ ನೋಡಿ, ವೈಟ್ ಇರೋದು ಕೂಡ ಏನಾಗಿದೆ, ಬ್ರೌನ್ ಕಲರ್ ಆಗಿದೆ ನೋಡಿ. ಹೌದಾ. ನಾನಿದು ಹೇರ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಶಾಂಪು ಹಾಕೆಲ್ಲ ತೊಳೆದಿರೋದು ನೋಡಿ, ಬ್ರೌನ್ ಆಗಿದೆ. ನೆಕ್ಸ್ಟ್ ನಾನು ಮತ್ತೊಂದು ಸ್ವಲ್ಪ ದಿನ ಬಿಟ್ಟಾಗ ಏನಾಗುತ್ತೆ, ವೈಟ್ ಹೇರು ಬ್ರೌನ್ ಆಗಿರೋದು ಬ್ಲ್ಯಾಕ್ ಆಗಿರುತ್ತೆ. ಈ ರೀತಿ ಆಗುತ್ತೆ ಒಂದು. ಹಾಗೆ ನನ್ನ ಹೇರು ಕೂಡ ತುಂಬ ಕ್ಲೀನಾಗಿದೆ ನೋಡಿ. ಈ ಹೇರ್ ಆಯಿಲ್ ಹಾಕಿರೋದ್ರಿಂದ ಕ್ಲೀನಾಗಿದೆ. ಹಾಗೆ ಸಿಲ್ಕಿ ಹೇರ್ ಆಗಿದೆ, ಸ್ಮೂತ್ ಹೇರ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಎಷ್ಟೋ ಮಂದಿ ಹೇರ್ ಉದುರುತ್ತೆ, ಹೇರು ತುದಿ ಕಟ್ಟಾಗುತ್ತೆ. ಹೇರು ಏನು ಗೊತ್ತಾ, ನಮ್ಮ ಹೇರಿನ ತುದಿ ಭಾಗಕ್ಕಿಂತ ನಮ್ಮ ಹೇರಿನ ಬುಡ ಇರುತ್ತಲ್ವ, ಅದು ತುಂಬ ಸ್ಟ್ರಾಂಗ್ ಆಗಿದ್ರೇ ನಮ್ಮ ಹೇರು ಚೆನ್ನಾಗಿ ಬೆಳೆಯುತ್ತೆ. ನಮ್ಮ ಹೇರು ಹೀಗೆ ಎಳೆದ್ರೂ ಕೂಡ ಕಟ್ಟಾಗಬಾರ್ದು, ಅಷ್ಟು ಸ್ಟ್ರಾಂಗ್ ಆಗಿರಬೇಕು. ಅಂದರೆ ನಮ್ಮ ಹೇರಿಗೆ ಆವಾಗ ಹೇರ್ ಆಯಿಲನ್ನು ಹಾಕಬೇಕು. ಅದರಲ್ಲೂ ನಮ್ಮ ಹೇರಿಗೆ ನಾವು ಹೊಟ್ಟೆಗೆ ನಾವು ಹೇಗೆ ಹಾಕ್ತೀವಿ ಹಾಗೆ ನಮ್ಮ ಹೇರಿಗೂ ಕೂಡ ನಾವು ಆಯಿಲನ್ನು ವಾರಕ್ಕೆ 2 ಸಲ ಆದರೂ ನಾವು ಹೇರ್ ಆಯಿಲನ್ನು ಹಾಕಲೇಬೇಕು. ಸರಿಯಾಗಿ ಬೆಳವಣಿಗೆ ಆಗುವಂತಹ ಹೇರ್ ಆಯಿಲು. ಅದಕ್ಕೆ ಏನೇನು ನಮ್ಮ ಹೇರಿಗೆ ಏನೇನು ಬೇಕು, ಬೆಳೀಲಿಕ್ಕೆ ಅನುಕೂಲ ಆಗಬೇಕು, ಹಾಗೆ ತುಂಬ ಉದ್ದವಾಗಿ ಬೆಳಿಬೇಕು, ಡ್ಯಾಂಡ್ರಫ್ ಎಲ್ಲ ಆಗಬಾರ್ದು, ನಮ್ಮ ಹೇರಿನ ಬುಡ ಸ್ಕಾಲ್ಪ್ ಎಲ್ಲ ಕ್ಲೀನಾಗಿ ಇರಬೇಕು. ಚೆನ್ನಾಗಿ ಇದ್ರೇ ತಾನೇ ನಮ್ಮ ಹೇರು ಬೆಳೆಯೋದು. ಹಾಗಾಗಿ ನಾನಿವತ್ತು ಎಲ್ಲದಕ್ಕೂ ಒಂದು ಒಳ್ಳೆ ಹೇರ್ ಆಯಿಲ್ ಮಾಡಿ ತೋರಿಸ್ತೀನಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ನಾನು ನಿಮಗೋಸ್ಕರ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಒಂದು ಲೈಕನ್ನು ಕೊಡಿ. ಯಾರಿಗಾದರೂ ಯೂಸ್ ಆಗೋದಿದ್ದರೆ ವಿಡಿಯೋವನ್ನು ಶೇರ್ ಮಾಡಿ. ನಾನಂತೂ ನಿಮಗೇನು ವಿಡಿಯೋ ಅಂದರೆ ಹೇರ್ ಬಗ್ಗೆ, ಫೇಸ್ ಬಗ್ಗೆ ಏನು ಅಂತ ವಿಡಿಯೋ ಕಮೆಂಟಲ್ಲಿ ತಿಳಿಸಿ, ಖಂಡಿತ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಫೇಸ್ ಬಗ್ಗೆ ಒಂದು ವಿಡಿಯೋ ಮಾಡೋದಿದೆ, ಖಂಡಿತ ಈ ವಿಡಿಯೋ ನಂತರ ಬರೋದೇ ಫೇಸ್ ಬಗ್ಗೆ ವಿಡಿಯೋ ಹಾಕ್ತೀನಿ. ಓಕೆನಾ. ಒಬ್ಬರು ಕೇಳಿದರು, ಮುಖದಲ್ಲೆಲ್ಲ ದೊಡ್ಡ ಗುಳ್ಳೆ ಆಗತ್ತಂತೆ. ನನಗೇನಾಗಿದೆ ಗೊತ್ತಾ, ಸ್ವಲ್ಪ ಬ್ಯುಸಿ ಇದ್ದೀನಿ, ಗಿಡವನ್ನು ನೆಡೋದು ಈ ರೀತಿ ಮಾಡ್ತಾಯಿದ್ದೀನಿ. ಹಾಗಾಗಿ ನನಗೆ ವಿಡಿಯೋ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆದರೂ ಕೂಡ ನಾನು ನಿಮಗೋಸ್ಕರ ಒಂದಿನ ಬಿಟ್ಟು ಒಂದಿನ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಅಲ್ವಾ. ಫೇಸ್ ಬಗ್ಗೆ ವಿಡಿಯೋ ಖಂಡಿತ ಹಾಕ್ತೀನಿ. ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ, ನಾನು ಹೆಚ್ಚು ವಿಡಿಯೋವನ್ನು ಹಾಕ್ಬೋದು. ನೀವು ಹೆಚ್ಚು ಸಪೋರ್ಟ್ ಮಾಡಿದರೆ ನಾನು ಹೆಚ್ಚು ವಿಡಿಯೋವನ್ನು ತರ್ಬೋದಲ್ವ. ನನಗೊಂದು ರೀತಿ ಇಷ್ಟ ಆಗುತ್ತೆ, ಇಂಟ್ರೆಸ್ಟ್ ಬರುತ್ತೆ. ಎಲ್ಲದಕ್ಕೂ ಏನು ಗೊತ್ತಾ, ನಾವು ಒಂದು ವಿಡಿಯೋ ಮಾಡ್ತೀವಿ ಅಂದರೆ ಇಂಟ್ರೆಸ್ಟ್ ಬರಬೇಕು, ನಮಗೆ ಸಪೋರ್ಟಾಗಿ ನಿಲ್ಲಬೇಕಲ್ವ. ಸಪೋರ್ಟ್ ಇದ್ರೆ ತಾನೇ ಅಲ್ವಾ ವಿಡಿಯೋವನ್ನು ಮಾಡಿ ಹಾಕ್ಬೋದು. ಅದರಲ್ಲೂ ನಾನು ಕೇವಲ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಲ್ಲ, ನಾನೊಂದು ರೆಮಿಡಿ ಮಾಡಿ ಅಪ್ಲೈ ಮಾಡಿ ರಿಸಲ್ಟು ಕೂಡ ತಿಳಿಸ್ತೀನಿ ಅಲ್ವಾ. ಕೆಲವೊಬ್ಬರು ಏನು ಮಾಡ್ತಾರೆ ಗೊತ್ತಾ, ಉದ್ದವಾಗಿ ಹೇಳ್ಕೊಂಡು ಹೋಗ್ತಾರೆ. ಅಲ್ಲಿ ಏನು ಮಾಡ್ತಾರೆ ನಿಮ್ಗೆ ತಿಳಿಸ್ಬೋದು, ಏನು ಮಧ್ಯೆ ಏನೇನೋ ಹೇಳಿ ಕನ್ಫ್ಯೂಸ್ ಆಗಿಬಿಡತ್ತೆ. ನನ್ನ ವಿಡಿಯೋ ಹಾಗಲ್ಲ, ನಾನು ಸ್ಟಾರ್ಟಿಂಗಿಂದ ಸ್ವಲ್ಪ ಮಾತಾಡ್ಕೋತೀನಿ, ನಂತರ ರೆಮಿಡಿ ಮಾಡ್ತೀನಿ, ನಂತರ ನಾನು ರಿಸಲ್ಟನ್ನು ತಿಳಿಸ್ತೀನಿ ಅಲ್ವಾ. ನಿಮಗೇನು ಫಸ್ಟ್ ಸ್ವಲ್ಪ ತೋರಿಸೋದು, ಲಾಸ್ಟ್ ಎಷ್ಟು ಹೊತ್ತ ಮೇಲೆ ಏನೋ ತೋರಿಸೋದು, ಆ ಥರ ಮಾಡಲ್ಲ. ರೆಮಿಡಿ ಅಂತ ಬಂದಾಗ ರೆಮಿಡಿ ಮಾಡಿ ಮುಗಿಸ್ಬಿಡ್ತೀನಿ ಅಲ್ವಾ. ನಿಮಗೂ ಕೂಡ ಇಷ್ಟ ಆಗಬೇಕು ನನ್ನ ವಿಡಿಯೋ ನೋಡೋದು ಅಲ್ವಾ. ನಾನು ಸುಮ್ಮನೆ ನಿಮಗೂ ತೊಂದರೆ ಕೊಡಬಾರ್ದು, ಸುಮ್ಮನೆ ಎಳೀತಾ ಹೋಗೋದು. ಅಂದರೆ ಏನು ಗೊತ್ತಾ, ಈಗ ಒಂದು ನಾನು ವಸ್ತು ಹಾಕಿದ್ದೀನಿ, ರೆಮಿಡಿ ಮಾಡ್ತಾ ಇದ್ದೀನಿ, ನಂತರ ನಾನು ಎಷ್ಟೋ ಹೊತ್ತು ಮೇಲೆ ಇನ್ನೊಂದು ವಸ್ತು ಹಾಕೋದಿದೆ, ಇಂಪಾರ್ಟೆಂಟ್ ಇದೆ, ಪೂರ್ತಿ ವಿಡಿಯೋ ನೋಡಿ ಅಂತ ಎಷ್ಟೋ ಹೊತ್ತು ಮೇಲೆ ಹಾಕೋದು ತೋರಿಸೋದು ಈ ಥರ ಮಾಡಬಾರ್ದು ಅಲ್ವಾ.
ರೆಮಿಡಿ ಅಂದಮೇಲೆ ಒಂದು ಸಲ ರೆಮಿಡಿ ಮಾಡಿ ಮುಗಿಸ್ಬೇಕು ಅಷ್ಟೇ. ಎಲ್ಲರೂ ಇಷ್ಟ ಇದ್ದರೆ ನನ್ನ ವಾಯ್ಸು ಅಥವಾ ನಾನು ಮಾತಾಡೋ ರೀತಿ, ನನ್ನ ಅಂದರೆ ಮಾಡೋದು ರೆಮಿಡಿ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲರೂ ನಾನು ವಿಡಿಯೋ ನೋಡ್ತಾ ಇದ್ದರೆ ನನಗೂ ತುಂಬ ಖುಷಿಯಾಗುತ್ತೆ ಗೊತ್ತಾ. ಹೆಚ್ಚೆಚ್ಚು ವಿಡಿಯೋ ನೋಡಿದರೆ ನಾನು ನಿಮ್ಮ ಮನೆ ಮಗಳು ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಈ ಮನೆ ಮಗಳು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಅದಕ್ಕೆ ನಿಮ್ಗೇನಾದರೂ ಸಮಸ್ಯೆ ಇದ್ದರೆ ಮೆಸೇಜ್ ಮಾಡಿ. ನಾನಂತೂ ಮೆಸೇಜ್ ನೋಡ್ತೀನಿ, ರಿಪ್ಲೈ ಅಂತೂ ಮಾಡ್ತೀನಿ ಅಲ್ವಾ. ಎಲ್ಲರೂ ಮೆಸೇಜು ಕೂಡ ನಾನು ನೋಡ್ತೀನಿ. ಒಂದಿನ ಹೆಚ್ಚು ಕಡಿಮೆ ಆಗ್ಬೋದು. ಬನ್ನಿ, ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಪಟ ಹೇಳ್ತೀನಿ. ಇವತ್ತು ಸ್ವಲ್ಪ ಮಾತು ಜಾಸ್ತಿ ಆಯಿತು ಅನಿಸುತ್ತೆ, ನಾನು ಮಾತಾಡೋಳೆ ಆದರೂ ತುಂಬ ಜಾಸ್ತಿ ಆಗಿಬಿಡ್ತು, ಸಾರಿ. ಓಕೆನಾ, ಬನ್ನಿ ಹಾಗಾದರೆ ಬೇಗ ರೆಮಿಡಿಯನ್ನು ಶುರು ಮಾಡೋಣ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ತಗೊಂಡಿದ್ದೀನಿ. ಹಾಗೆ ಒಣಗಿಸಿ ಬರುವಂತಹ ನೆಲ್ಲಿಕಾಯಿ ನಾನು ಇದು ಮೀಶೋದಿಂದ ತರಿಸಿರೋದು. ನೆಲ್ಲಿಕಾಯಿ ತುಂಬ ಗಟ್ಟಿ ಇದೆ. ಇದನ್ನು ನಾವು ಕುಟ್ಟಿ ಸ್ವಲ್ಪ ಸ್ಮೂತ್ ಮಾಡ್ಕೋಬೇಕು. ನಾವು ಆದಷ್ಟು ನೆಲ್ಲಿಕಾಯಿ ಪೌಡರ್ಗಿಂತ ನೆಲ್ಲಿಕಾಯಿನೇ ಬಳಸೋದ್ರಿಂದ ನಮಗೆ ಒಳ್ಳೆ ಬೆನಿಫಿಟ್ಸು ಸಿಗತ್ತೆ. ತುಂಬ ಕಡಿಮೆ ರೇಟಲ್ಲೂ ಕೂಡ ನೆಲ್ಲಿಕಾಯಿ ಸಿಗತ್ತೆ. ನೀವು ಮೀಶೋದಿಂದ ತರಿಸ್ಕೋಬೋದು. ಇದನ್ನು ಸ್ವಲ್ಪ ತಂದಿಟ್ಕೊಂಡ್ರೆ ಆಯಿತು. ಹಾಗೆ ಒಂದು 8ರಿಂದ 10 ದಾಸವಾಳ ಎಲೆ. ಇದು ಏನು ಗೊತ್ತಾ, ನಮ್ಮ ಹೇರಿಗೆ ಕಂಡೀಷ್ನರಾಗಿ ಕೆಲಸ ಮಾಡುತ್ತೆ. ಹಾಗೆ ಹೇರು ಗ್ರೋತ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಅಂದರೆ ನಮ್ಮ ಹೇರು ತುಂಬ ಶೈನಿಂಗಾಗಿ ಸ್ಮೂತಾಗಿ ಇರುತ್ತೆ. ನಾನಿಲ್ಲಿ ಕಬ್ಬಿಣದ ಹಂಚನ್ನು ತೊಗೊಂಡಿದ್ದೀನಿ. ನಾವು ಒಂದು ಹೇರ್ ಆಯಿಲ್ ಅಥವಾ ಹೇರ್ ಪ್ಯಾಕ್ ಮಾಡುವಾಗ ಕಬ್ಬಿಣದ್ದು ನಾವು ತಗೊಂಡ್ರೆ ಒಳ್ಳೆಯದು. ಇದರಲ್ಲಿ ಮಾಡಿದರೆ ನಮ್ಗೆ ಐರನ್ನು ನಮ್ಮ ಹೇರಿಗೆ ಸಿಗತ್ತೆ. ಹೇರು ಅಂದರೆ ಬ್ಲ್ಯಾಕ್ ಆಗತ್ತೆ. ಹೀಗೆ ಬ್ಲ್ಯಾಕ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಮಾಡಿ ತೋರಿಸ್ತೀನಿ, ನೀವೇನಾದರೂ ಜಾಸ್ತಿಯೂ ಕೂಡ ಮಾಡ್ಕೋಬಹುದು. ಹಾಗೆ ಇದಕ್ಕೆ ಕೊಬ್ಬರಿ ಎಣ್ಣೆ ಜೊತೆ ಇನ್ನೊಂದು ಆಯಿಲ್ ಹಾಕ್ತೀನಿ. ಮಸ್ಟರ್ಡ್ ಆಯಿಲನ್ನು ಹಾಕ್ತಾ ಇದ್ದೀನಿ. ನಿಮ್ಮಲ್ಲಿ ಇದ್ದರೆ ಹಾಕಿ, ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಅಷ್ಟೇ ಸಾಕಾಗತ್ತೆ. ಓಕೆನಾ. ನಮ್ಮ ಮನೇಲಿ ಮಸ್ಟರ್ಡ್ ಆಯಿಲು ಕೂಡ ಇದೆ ಅಲ್ವಾ. ಇದು ಮಸ್ಟರ್ಡ್ ಆಯಿಲು ಕೂಡ ನಮ್ಮ ಹೇರಿಗೆ ತುಂಬ ಒಳ್ಳೆಯದು. ಹೇರ್ ಬ್ಲ್ಯಾಕ್ ಆಗಲಿಕ್ಕೆ ಹಾಗೆ ಹೇರು ಗ್ರೋತ್ ಆಗಲಿಕ್ಕೆಲ್ಲ ಸಹಾಯ ಮಾಡುತ್ತೆ. ಹಾಗಾಗಿ ನಾನು ಕೊಬ್ಬರಿ ಎಣ್ಣೆ ಎಷ್ಟು ತೊಗೊಂಡಿದ್ದೀನಿ ಅಷ್ಟೇ ಮಸ್ಟರ್ಡ್ ಆಯಿಲು ಕೂಡ ಹಾಕ್ಕೊಂಡಿದ್ದೀನಿ. ಇವೆರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ನಾನಿಲ್ಲಿ ಮೆಂತ್ಯವನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಓಕೆನಾ, ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಮೆಂತ್ಯ ಮತ್ತು ನೆಲ್ಲಿಕಾಯಿ ಎರಡೂ ಕೂಡ ಸಪ್ರೇಟು ಪುಡಿ ಮಾಡಿರೋದು. ಇವೆರಡು ಹಾಕಿ ಸಣ್ಣ ಫ್ಲೇಮಲ್ಲಿ ಬಿಸಿ ಮಾಡಬೇಕು. ಹಾಗೆ ಇದಕ್ಕೆ ದಾಸವಾಳ ಎಲೆಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರಿನ ಅಂಶ ಎಲ್ಲ ಇರಬಾರ್ದು. ಅಂದರೆ ದಾಸವಾಳ ಎಲೆ ಎಲ್ಲ ಚೆನ್ನಾಗಿ ಒರೆಸ್ಕೋಬೇಕು. ಇಲ್ಲಾಂದರೆ ಮೇಲ್ಗಡೆ ಹಾರೋಗ್ಬಿಡುತ್ತೆ, ಎಣ್ಣೆನೂ ಕೂಡ ಹಾರೋಗುತ್ತೆ. ಸಣ್ಣ ಫ್ಲೇಮಲ್ಲಿ ಎಣ್ಣೆಯನ್ನು ಮಾಡಬೇಕು. ಹಾಗೆ ಇದು ಸಣ್ಣ ಫ್ಲೇಮಲ್ಲಿ ಮಾಡಬೇಕಲ್ವಾ. ಬಿಸಿ ಮಾಡ್ಕೋಬೇಕು. ಅದೆಲ್ಲ ಎಣ್ಣೆ ಜೊತೆ ಬಿಟ್ಕೊಳ್ಳುತ್ತೆ. ಮೆಂತ್ಯ ಇರ್ಬೋದು, ನೆಲ್ಲಿಕಾಯಿ ಇರ್ಬೋದು, ದಾಸವಾಳ ಎಲೆ, ಇನ್ನೂ ಕೆಲವೊಂದು ವಸ್ತು ಹಾಕೋದಿದೆ. ನಾನು ಕರಿಬೇವಿನ ಎಲೆನೂ ಕೂಡ ಸ್ವಲ್ಪ ಹಾಕೋತೀನಿ. ನಾವು ಈ ರೀತಿ ಹೇರ್ ಆಯಿಲನ್ನು ಹಾಕಿದಾಗ ನಮ್ಮ ಹೇರಿನ ಬುಡ ಎಲ್ಲ ತೊಗೊಂಡಿರುತ್ತೆ. ಹೇರಿನ ಬೇರು ಬುಡ ಎಲ್ಲ ಕೂಲಾಗಿರುತ್ತೆ. ನಮ್ಮ ಹೇರ್ ಗ್ರೋತ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ. ನಾವು ನೆಲ್ಲಿಕಾಯಿ ಹಾಕಿದ್ದೀವಿ, ಮಸ್ಟರ್ಡ್ ಆಯಿಲ್ ಹಾಕಿದ್ದೀವಿ ಅಲ್ವಾ, ಅದರಿಂದ ನಮ್ಮ ಹೇರು ಕೂಡ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಹಾಗೆ ಇದನ್ನು ನೀವು ಡೈಲಿಯೂ ಕೂಡ ಸ್ವಲ್ಪ ನಿಮಗೆ ನೀವು ತಲೆಗೆ ಹಾಕೋಬೋದು. ನಿಮ್ಗೆ ರೂಢಿ ಇದೆ ಅಂದರೆ. ಇಲ್ಲ ಅಂದರೆ ವಾರಕ್ಕೆ 2 ದಿನ ಆದರೂ ಚೆನ್ನಾಗಿ ಆಯಿಲನ್ನು ಹಾಕಿ ಹಾಕ್ಕೋಬೇಕು. ಹಾಗೆ ಮಾಡಿದ್ರೇ ಅದು ನಮ್ಮ ಹೇರು ತಗೊಳುತ್ತೆ. ನೀವು 15 ದಿನಕ್ಕೊಮ್ಮೆ ಹೀಗೆಲ್ಲ ಹಾಕಬಾರ್ದು. ವಾರಕ್ಕೊಂದು 2 ದಿನ, ಕಡಿಮೆ ಅಂದರೆ 2 ದಿನ ಅಂತೂ ಹಾಕಲೇಬೇಕು. ಹಾಗೆ ಇಲ್ಲಿ ಇದ್ದು ಅಲೋವೆರಾ. ಇದು ನಮ್ಮ ಮನೆಯಲ್ಲೇ ಬೆಳೆದಿರೋದು. ಎಳೆದನ್ನು ತಗೋಬೇಕು. ತುಂಬ ಬಲ್ತಿರೋದಾದರೆ ಅದರದ್ದು ಸಿಪ್ಪೆಯನ್ನು ನೀವು ತೆಗಿಬೇಕಾಗತ್ತೆ. ಎಳೆದಾದರೆ ಈ ರೀತಿ ಕಟ್ ಮಾಡಿ ಹಾಕ್ಬೋದು. ಇದು ಕೂಡ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ, ಹಾಗೆ ಹೇರು ಸ್ಮೂತ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಹೇರು ಗ್ರೋತ್ ಆಗಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು. ನಮಗೇನು ಗೊತ್ತಾ, ನಮಗೆ ಹೇರಿಗೆ ನಾವು ಆದಷ್ಟು ಹೇರು ಬೆಳಿಲಿಕ್ಕೆ, ಬ್ಲ್ಯಾಕ್ ಆಗಲಿಕ್ಕೆ, ಹಾಗೆ ಹೇರು ಹುಟ್ಟಿ ಬರಲಿಕ್ಕೆ, ಹೇರಿನ ಬುಡದಿಂದನೇ ಅಂದರೆ ಒಂದು ಹೇರಿನ ಬುಡ ಒಂದು ಬೇರಿದೆ ಅಂದರೆ ತುಂಬ ಬೇರು ಚಿಗುರ್ಕೊಳ್ಳುತ್ತೆ ಅಲ್ವಾ. ಸತ್ತಿರುವಂತಹ
ಹೇರ್ ಬುಡ ಬೇರಾದರೂ ಕೂಡ ಚಿಗುರ್ಕೊಂಡು ಬರಬೇಕು. ಹಾಗೆ ನಾವು ಪೌಷ್ಟಿಕಾಂಶ ಕೊಡಬೇಕಾಗತ್ತೆ. ಅದಕ್ಕೆ ಬೇಕಾಗುವಂಥದ್ದು ಆಯಿಲ್ ಇರ್ಬೋದು, ಹೀಗೆ ಎಲ್ಲ ರೀತಿಯ ಆಯಿಲು ಅಂದರೆ ಬೆಳಿಲಿಕ್ಕೆ, ಬ್ಲ್ಯಾಕ್ ಆಗಲಿಕ್ಕೆ ಈ ರೀತಿ ನಾವು ಮಾಡ್ತಾ ಬಂದರೆ ಖಂಡಿತ ನಮ್ಮ ಹೇರು ಗ್ರೋತು ಆಗುತ್ತೆ, ಬ್ಲ್ಯಾಕು ಆಗುತ್ತೆ. ನಾನು ಇದನ್ನು ಎಣ್ಣೆಗೆ ಹಾಕ್ತೀನಿ. ಚೆನ್ನಾಗಿ ಇದು ಕೂಡ ಬೇಯಬೇಕು ಎಣ್ಣೆ ಜೊತೆ. ನಾನು ಮೊದಲೇ ಹಾಕಿಲ್ಲ, ಯಾಕೆ ಅಂದರೆ ನಾನು ಆಮೇಲೆ ಹಾಕಿದ್ದೀನಿ, ಬೇಗ ಬೆಂದ್ಕೊಬಿಡತ್ತೆ ಅಲ್ವ ಅದು. ಹಾಗಾಗಿ ಈ ರೀತಿ ಸಣ್ಣ ಫ್ಲೇಮಲ್ಲೇ ಇಡಬೇಕು, ಬೇಯಿಸ್ಕೋಬೇಕು. ನಾವು ಆವಾಗವಾಗ ಮತ್ತು ವಾರಕ್ಕೆ 2 ಸಲ ಆದರೂ ಹೇರು ವಾಶ್ ಮಾಡಲೇಬೇಕು. ಹಾಗೆ ನೀವು ಮಧ್ಯೆ ಮಧ್ಯೆ ತುಂಬ ಹೇರು ಬೆವರ್ತಾ ಇದೆ ಅಂದ್ರಂತೂ ನೀವು ವಾರಕ್ಕೊಂದು 3 ಸಲ 4 ಸಲ ಹೀಗೆ ವಾಶ್ ಮಾಡಬೇಕು. ನೀವು ಕೇಳ್ಬೋದು ಡೈಲಿ ಹೀಗೆ ಹೇರ್ ವಾಶ್ ಮಾಡ್ಬೋದು ಅಂದರೆ, ಡೈಲಿ ಮಾಡಬಾರ್ದು. ಡೈಲಿ ಮಾಡಿದರೆ ಏನಾಗುತ್ತೆ ಗೊತ್ತಾಗ ಕೂದಲು ಉದುರೋಗೋ ಚಾನ್ಸ್ ಇರುತ್ತೆ. ಅಂದರೆ ನಾವು ತುಂಬ ಮಸಾಜ್ ಎಲ್ಲ ಮಾಡ್ಕೋತೀವಿ ಅಲ್ವಾ, ಸೋಪು ಶಾಂಪು ಎಲ್ಲ ಹಾಕಿ, ಮತ್ತು ಅದು ಒಣಗೋದು ಈ ರೀತಿ ಬಿಗಿಯಾಗಿ ಕಟ್ತೀವಿ. ಈ ಥರ ಆದಾಗ ಉದುರೋಗುತ್ತೆ. ಹಾಗಾಗಿ ವಾರಕ್ಕೊಂದು 2 ದಿನ ಅಥವಾ 3 ದಿನ ಹೀಗೆ ಹೇರ್ ಆಯಿಲ್ ಹಾಕಿ ಚೆನ್ನಾಗಿ ಮಸಾಜ್ ಕೊಟ್ಟು ಹೇರನ್ನು ತೊಳ್ಕೊಬೇಕು. ಅದಷ್ಟು ಮತ್ತೇನು ಗೊತ್ತಾ, ನಮಗೆ ಕೇವಲ ಹೇರಿಗೆ ನಾವು ಈ ಥರ ಆಯಿಲ್ ಹಾಕ್ಬೋದು, ಹೇರ್ ಪ್ಯಾಕ್ ಹಾಕ್ಬೋದು. ಹಾಗೆಯೇ ನಾವು ಹೊಟ್ಟೆಗೂ ಕೂಡ ಪೌಷ್ಟಿಕಾಂಶ ಇರುವಂಥದ್ದನ್ನು ತಿನ್ನಬೇಕಾಗತ್ತೆ. ಕಬ್ಬಿಣಾಂಶ ಇರೋದು, ಹಾಗೆ ಪ್ರೋಟೀನ್ ಆಹಾರ ಎಲ್ಲ ಸೇವನೆ ಮಾಡಬೇಕು. ಆದಷ್ಟು ಜಾಸ್ತಿ ನೀರನ್ನು ಕುಡಿಬೇಕು. ಚೆನ್ನಾಗಿ ನಿದ್ದೆ ಮಾಡಬೇಕು, ಆ್ಯಕ್ಟಿವ್ ಆಗಿ ಇರಬೇಕು. ಹೀಗೆಲ್ಲ ಇದ್ದಾಗ ನಮ್ಮ ಹೇರು, ನಮ್ಮ ಇಡೀ ಬಾಡಿ ಎಲ್ಲ ತುಂಬ ಚೆನ್ನಾಗಿ ಇಟ್ಕೋಬೋದು. ನಾವು ಹೇಗೆ ಆರೋಗ್ಯವಾಗಿರ್ತೀವಿ ಹಾಗೆಯೇ ನಮ್ಮ ಹೇರು ಕೂಡ ಅಷ್ಟೇ ಆರೋಗ್ಯವಾಗಿ ಇರುತ್ತೆ. ಹೇರಿಂದನೇ ನಾವು ಕಂಡುಹಿಡಿಬೋದು ನಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ ಅಲ್ವಾ. ನೀವು ನೋಡಿರ್ಬೋದು ತುಂಬ ಮಂದಿಗೆ ತುಂಬ ಹೇರು, ಚಿಕ್ಕ ಹೇರು ಯಾವಾಗಲೂ ಹಣೆ ಮೇಲ್ಗಡೆ ಎಲ್ಲ ಕಾಣ್ತಾ ಇರುತ್ತೆ ಅಲ್ವಾ. ಅದು ಅವರಿಗೆ ಏನು, ಅವರು ಆರೋಗ್ಯವಾಗಿದ್ದಾರೆ ಅಂತ ತಿಳ್ಕೊಬಹುದು. ಕೆಲವರಿಗೆ ಹೇರೇ ಇರಲ್ಲ ಅಲ್ವಾ, ಅವರಿಗೆ ಪೌಷ್ಟಿಕಾಂಶದ ಕೊರತೆ ಇದೆ ಅನಿಸುತ್ತೆ ಅಲ್ವಾ. ಹಾಗಾಗಿ ನಾವು ಆದಷ್ಟು ನೀರನ್ನು ಕುಡಿಬೇಕು, ಒಳ್ಳೆ ಫುಡ್ಡನ್ನು ತಿನ್ನಬೇಕು. ನಮ್ಮ ಬಾಡಿಗೆ ಯಾವ್ಯಾವುದು ಬೇಕು ಅದೆಲ್ಲ ನಾವು ತಿನ್ನಬೇಕಾಗತ್ತೆ. ಹಾಗೆ ವ್ಯಾಯಾಮ ಮಾಡಬೇಕು. ಈ ಥರ ಎಲ್ಲ ನಾವು ಆ್ಯಕ್ಟಿವ್ ಆಗಿದ್ದರೆ ನಾವು ಆರೋಗ್ಯವಾಗಿರ್ತೀವಿ. ನಮ್ಮ ಹೇರು ಕೂಡ ಚೆನ್ನಾಗಿರುತ್ತೆ, ಚೆನ್ನಾಗಿ ಹೇರು ಬೆಳೆಯುತ್ತೆ. ಹಾಗೆ ಹೇರು ಕೂಡ ಬ್ಲ್ಯಾಕ್ ಆಗುತ್ತೆ. ನೋಡಿ ಆಯಿತು, ಈಗ ನಾನು ಮಾತಾಡ್ತಾ ಆಯ್ತಲ್ವ. ನೋಡಿ ಚೆನ್ನಾಗಿ ಆಯಿತು, ಅದೆಲ್ಲ ಬಿಟ್ಕೊಂಡಿದೆ. ಹಾಗೆ ಇದನ್ನು ನಾನು ತಂಡು ಮಾಡ್ಕೊಂಡಿದ್ದೀನಿ. ತಂಡು ಮಾಡಿದ ನಂತರ ನೋಡಿ ಎಲ್ಲ ಅದರ ಜೊತೆ ಬಿಟ್ಕೊಂಡಿದ್ದೆ. ಈಗ ನಾನು ಇದನ್ನು ಫಿಲ್ಟರ್ ಮಾಡ್ಕೋತೀನಿ. ದಪ್ಪ ಆಯಿಲ್ ಆಗಿದೆ ಅಲ್ವಾ, ಈ ರೀತಿ ಆಯಿಲ್ ಆಗಬೇಕು. ನಾವು ಎಷ್ಟು ಆಯಿಲ್ ಹಾಕಿದ್ದೀವಿ ಅದರ ಅರ್ಧ ಆಯಿಲು ನಮಗೆ ಸಿಗತ್ತೆ. ಅಂದರೆ ಅದೆಲ್ಲ ಎಣ್ಣೆ ಜೊತೆ ಎಲ್ಲ ಕುದಿಸ್ತೀವಿ ಅಲ್ವಾ, ಹಾಗಾಗಿ ಸ್ವಲ್ಪ ಕಡಿಮೆ ಆಗುತ್ತೆ. ಆದರೂ ಕೂಡ ಪರವಾಗಿಲ್ಲ. ಇದು ನಮಗೇನು ಗೊತ್ತಾ, 1 ಟೇಬಲ್ ಸ್ಪೂನ್ ಇದ್ದರೆ ಸಾಕು, ನಮ್ಮ ಇಡೀ ಹೇರಿಗೆ ಅಪ್ಲೈ ಮಾಡ್ಕೋಬೋದು. ದಪ್ಪ ಇರುತ್ತೆ, ಸ್ವಲ್ಪ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಪವರ್ಫುಲ್ ಹೇರ್ ಆಯಿಲ್ ಅಂತ ಹೇಳ್ಬೋದು. ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಬ್ಲ್ಯಾಕ್ ಆಗಿದೆ ಅಲ್ವಾ. ನೀವು ಒಂದ್ಸಲ ಈ ರೀತಿ ಹೇರ್ ಆಯಿಲನ್ನು ಮಾಡ್ಕೊಳ್ಳಿ ಮನೆಯಲ್ಲಿ. ತುಂಬ ನಾವು ರೇಟ್ ಕೊಟ್ಟು ಹೊರಗಡೆ ಪ್ರಾಡಕ್ಟನ್ನು ತಂದು ನಮ್ಮ ಹೇರಿಗೆ ಅಪ್ಲೈ ಮಾಡಿಕೊಂಡು ಅದರಿಂದ ಸೈಡ್ ಎಫೆಕ್ಟ್ ಆಗೋದು ಬೇಡ ಅಲ್ವಾ. ನನಗೆ ಯಾವ ರೀತಿ ಅಪ್ಲೈ ಮಾಡಬೇಕು ತೋರಿಸ್ತೀನಿ ನೋಡಿ. ಈ ರೀತಿ ನಮಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಹೇರ್ ಇದೆ ಅಲ್ಲೆಲ್ಲಿ ನಾವು ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಹಾಗೆ ನಮಗೆ ಹೇರ್ ಯಾವ ಕಡೆ ಉದುರಿದೆ ಅನ್ನೋದು ಗೊತ್ತಿರುತ್ತೆ ಅಲ್ವಾ, ಅಲ್ಲೆಲ್ಲ ಕೂದಲು ಸ್ವಲ್ಪ ಕಡಿಮೆ ಇರುತ್ತೆ, ಅಲ್ಲೂ ಕೂಡ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ನಿಧಾನವಾಗಿ ನಾವು ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಹೇರು, ನಮ್ಮ ಬುಡ ಎಲ್ಲ ತಾಕೋಬೇಕು. ಅದು ಹೇರಿನ ಬುಡ, ನಮಗೆ ಹೇರಿನ ತುದಿ ಅನ್ನೋದಕ್ಕಿಂತ ಹೇರಿನ ಬುಡ ಬೇರೆಲ್ಲ ಚೆನ್ನಾಗಿರಬೇಕು. ಅಲ್ಲಿಂದನೇ ಬೆಳ್ಕೊಂಡು ಬರೋದಲ್ವ, ಅಲ್ಲಿ ಬೆಳೀಲಿಕ್ಕೆ ನಾವು ಆದಷ್ಟು ಒತ್ತನ್ನು ಕೊಡಬೇಕಾಗತ್ತೆ. ಹೇರ್ ಆಯಿಲ್ ಹಾಕೋದು, ಹೇರ್ ಪ್ಯಾಕ್ ಹಾಕೋದು. ಅಂದರೆ ನಾವು ಒಂದು ಹೇರ್ ಆಯಿಲನ್ನು ವಾರಕ್ಕೆ 2 ದಿನ ಹಾಕ್ಬೋದು, ಹೇರ್ ಪ್ಯಾಕ್ ಆದರೆ ವಾರಕ್ಕೆ 2 ದಿನ ಹಾಕ್ಬೋದು. ಈ ಥರ ನಾವು ರೂಢಿ ಇಟ್ಕೊಬಿಟ್ರೆ ನಮ್ಮ ಹೇರು ಗ್ರೋತ್ ಆಗುತ್ತೆ. ಎಷ್ಟೇ ವೈಟ್ ಇರಲಿ ಹೇರು, ಅದು ನಮಗೆ ಬ್ರೌನ್ ಕಲರ್ ಆಗ್ತಾ ಟರ್ನ್ ಆಗುತ್ತೆ. ಹಾಗೆ ಅದು ನಾವು ನೋಡಿದಾಗಲೂ ನಮಗದು ಬ್ಲ್ಯಾಕ್ ಕಲರ್ ಅನಿಸಲ್ಲ, ಬ್ರೌನ್ ಆಗೇ ಇರುತ್ತೆ ಅಲ್ವ. ಮತ್ತೊಂದು ವಾರ ಬಿಟ್ಟು ಮತ್ತೇನೋ ಒಂದು ಅಪ್ಲೈ ಮಾಡಿದಾಗ ಅಲ್ಲಲ್ಲೇ ಅದು ಬ್ಲ್ಯಾಕ್ ಆಗ್ತಾ ಬರುತ್ತೆ. ನಮ್ಗೆ ಹೊರಗಡೆ ಪ್ರಾಡಕ್ಟ್
ಬೇಡ, ಬಳಸೋದೇ ಬೇಡ. ಅದರಿಂದ ನಮಗೆ ಏನು ಸೈಡ್ ಎಫೆಕ್ಟ್ ಆಗೋದು ಬೇಡ. ಹೀಗೆ ನಮಗೆ ಏನು ಮೊದಲಂತರನೇ ಫುಲ್ ಬ್ಲ್ಯಾಕೇ ಆಗಬೇಕು ಅಂದರೆ ನಾವು ಹೊರಗಡೆ ಪ್ರಾಡಕ್ಟ್ ಯೂಸ್ ಮಾಡಬೇಕಾಗತ್ತೆ. ನಮಗೆ ಈ ರೀತಿ ಹೋಮ್ ಮೇಡೆಲ್ಲ ನಾವು ಮಾಡಿದಾಗ ಆ ರೀತಿ ತುಂಬ ಬ್ಲ್ಯಾಕ್ ಆಗೋದು ಬ್ಲ್ಯಾಕೇ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ವಾರ ಈ ಥರ ಮಾಡ್ಕೋತಾ ಇರ್ಬೋದು. ಕಲರನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡು ಬ್ಲ್ಯಾಕ್ ಮಾಡ್ಕೋಬೋದು ಅಷ್ಟೇ. ಆದರೆ ಏನು ನಮಗೆ ಏನೂ ಕಿರಿಕಿರಿ ಆಗೋಲ್ಲ, ಸ್ಕಿನ್ನಿಗೆ ಅಲರ್ಜಿ ಆಗೋದು ಏನೂ ಆಗೋಲ್ಲ. ಹಾಗೆ ಖರ್ಚಿಲ್ದೇ ನಾವು ಹೇರನ್ನು ಚೆನ್ನಾಗಿ ಇಟ್ಕೋಬೋದು ಅಷ್ಟೇ. ಆದರೆ ಇದರಿಂದ ನಾನು ಈಗ ಯಾವುದೇ ಒಂದು ರೆಮಿಡಿ ಮಾಡ್ತೀನಿ ಅಲ್ವಾ, ನಿಮಗೆ ಫುಲ್ಲು ವೈಟ್ ಹೇರು ಬ್ಲ್ಯಾಕ್ ಆಗಿಬಿಡತ್ತೆ ಅಂತ ನಾನು ಹೇಳಲ್ಲ. ಕಲರನ್ನು ನಾವು ಚೇಂಜ್ ಮಾಡ್ಬೋದು, ಟರ್ನ್ ಮಾಡ್ಬೋದು, ಕಂದುಕ ಬಣ್ಣ, ಹಾಗೆ ಸ್ವಲ್ಪ ರೆಡ್ ಕಲರು, ಹಾಗೆ ಬ್ಲ್ಯಾಕ್ ಕಲರಾಗಿ ಮಾಡ್ಬೋದು. ಮತ್ತೊಂದು ಸ್ವಲ್ಪ ದಿನ ಬಿಟ್ಟು ಅದೇ ರೀತಿ ನಾವು ಮಾಡಬೇಕು. ಹಾಗೆ ನಮ್ಮದು ಹೇರು ಬ್ಲ್ಯಾಕ್ ಆಗಿಯೇ ಇರುತ್ತೆ ಅಷ್ಟೇ. ನೀವು ಈ ಥರ ಮಾಡ್ತಾ ಬಂದರೆ ಯಾವಾಗಾದರೂ ನಿಮ್ಗೆ ಟೈಮೇ ಸಿಗಲಿಲ್ಲ ಅಂದಾಗ ಒಂದು 15-20 ದಿನ ಬಿಟ್ಟರೂ ಕೂಡ ನಿಮ್ಮ ಹೇರು ಹಾಗೆ ಒಂದು ರೀತಿ ಬ್ರೌನಾಗಿ ಬ್ಲ್ಯಾಕ್ ಆಗಿ ಕಾಣ್ತಾ ಇರುತ್ತೆ. ತುಂಬ ವೈಟಾಗಿ ಕಾಣೋದು ಅಸಹ್ಯವಾಗಿ ಎಲ್ಲ ಕಾಣಲ್ಲ. ಅದಕ್ಕೆ ನಾನು ಹೇಳೋದು, ನೀವು ವಾರಕ್ಕೊಂದು 2 ಸಲ ಈ ರೀತಿ ಮಾಡಿ. ನೀವು ಹೇರನ್ನು ವಾಶ್ ಮಾಡಲೇಬೇಕಲ್ವ, ವಾರಕ್ಕೆ 2 ಸಲ ಅಂತೂ ವಾಶ್ ಮಾಡಲೇಬೇಕು. ನೀವು ವಾಶ್ ಮಾಡೋಕ್ಕೆ ಮೊದಲು ಹೇರ್ ಆಯಿಲನ್ನೇ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ನಂತರ ಒಂದು ಸ್ವಲ್ಪ ಹೊತ್ತು 1 ಅವರ್ ಬಿಟ್ಟು ಹೇರ್ ಪ್ಯಾಕ್ ಹಾಕೋದಿದ್ರೆ ಹಾಕೋಬೇಡಿ. ಹೇರಿನ ಕೆಲಸ ಮುಗಿದೋಗುತ್ತಲ್ವ, ವಾರದಲ್ಲಿ 1 ದಿನ ಅಥವಾ ಮತ್ತೊಂದು ದಿನ ಹೀಗೆ ಆ ಥರ ಮಾಡ್ಕೊಬಿಟ್ರೆ ಆಯಿತು. ಸ್ವಲ್ಪ ಟೈಮ್ ಕೊಡಲೇಬೇಕು. ಈಗಂತೂ ಪ್ರತಿಯೊಬ್ಬರದ್ದು ಹೇರು ಏನು ಗೊತ್ತಾ, ಏಜು ಅಂತ ಇಲ್ಲ, ವೈಟ್ ಆಗಿಬಿಡತ್ತೆ. ಅದೇ ನಾವು ಹೊರಗಡೆಗೆ ತೋರಿಸ್ತಾರೆ ಬ್ಲ್ಯಾಕ್ ಆಗುತ್ತೆ 1 ನಿಮಿಷದಲ್ಲಿ ಅಂತೆಲ್ಲ, ಅದೆಲ್ಲ ತಂದು ಹಾಕಿದ್ರಂತೂ ಮುಗೀತೋಗತ್ತೆ. ಮತ್ತು ನಮಗದು ಬ್ಲ್ಯಾಕ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಕೆಮಿಕಲ್ಸ್ ಹೋಗಿ ನಮ್ಮ ತಲೆಗೆ ಹೇರಿಗೆಲ್ಲ ತಾಕೋಬಿಡತ್ತೆ ಅಲ್ವಾ. ಅದು ನಮ್ಮ ಹೇರು ಸ್ವಲ್ಪ ವೈಟ್ ಆಗಿದೆ ಅಂದರೂ ಕೂಡ ಪೂರ್ತಿ ಹೇರು ವೈಟ್ ಆಗಿಬಿಡತ್ತೆ. ಆ ಥರ ಆಗಿಬಿಡತ್ತೆ ಕೆಮಿಕಲ್ಸ್ ಹಾಕೋದ್ರಿಂದ. ಅದಕ್ಕೆ ಅದೆಲ್ಲ ಬೇಡ ನಮಗೆ. ಹೇಗೆ ನಾವು ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಳೋದು ಬೆಸ್ಟ್ ಅಲ್ವಾ. ಹೇರ್ ಆಯಿಲೆಲ್ಲ ಹಾಕ್ಕೊಂಡು ಈ ರೀತಿ ಎಲ್ಲೆಲ್ಲಿ ವೈಟ್ ಹೇರ್ ಇದೆ ಅಲ್ಲೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿದ್ರಲ್ವ. ತುಂಬಾ ಸಿಂಪಲ್ ಆಗಿದೆ. ನಾವು ಮನೇಲಿರೋ ವಸ್ತು ಬಳಸಿ ಒಂದು ಹೇರ್ ಆಯಿಲ್ ಮಾಡ್ಕೋಬೋದು. ನಾನು ಹೇಳೋ ರೀತಿಯಲ್ಲಿ ನೀವು ಅಪ್ಲೈ ಮಾಡಿ, ಖಂಡಿತ ನಿಮ್ಮ ಹೇರು ಚೆನ್ನಾಗೇ ಇರುತ್ತೆ. ಎಷ್ಟೇ ವೈಟ್ ಇದ್ದರೂ ಕೂಡ ಬ್ಲ್ಯಾಕ್ ಆಗ್ತಾ ಬರುತ್ತೆ. ನನ್ನ ಹೇರು ಕೂಡ ವೈಟ್ ಇದೆ, ಇಲ್ಲೆಲ್ಲ ನೋಡಿ ಬ್ರೌನ್ ಆಗಿದೆ ಅಲ್ವಾ. ನಾನು ಆಯಿಲ್ ಹಾಕಿದ್ದೀನಿ ಅಲ್ವಾ, ಹಾಗಾಗಿ ಬ್ರೌನ್ ಆಗಿದೆ ನೋಡಿ. ಇದೆಲ್ಲ ಬ್ರೌನೇ ಇದೆ. ಇನ್ನೊಂದು ನಾನು ಯಾವುದಾದ್ರೂ ಮತ್ತೆ ಹೇರ್ ಪ್ಯಾಕ್ ಹಾಕಿ ಅಥವಾ ಹೇರ್ ಆಯಿಲ್ ಹಾಕಿದಾಗ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ. ಇಷ್ಟಿದ್ರೂ ಸಾಕಲ್ವ, ನಮಗೆ ವೈಟ್ ಹೇರ್ ಕಾಣಲ್ಲಲ್ವ, ತುಂಬ ವೈಟ್ ಆಗುತ್ತೆ. ಕೆಲವೊಬ್ರದ್ದಂತೂ ನೋಡಿದ್ದೀನಿ ಹೊರಗಡೆ ಪ್ರಾಡಕ್ಟನ್ನು ಯೂಸ್ ಮಾಡಿ ಇವಿಷ್ಟೇ ಭಾಗ 1 ಇಂಚು ಪೂರ್ತಿ ವೈಟು, ಕೆಳಗಡೆ ನೋಡಿದ್ರೆಲ್ಲ ಬ್ಲ್ಯಾಕು. ತುಂಬ ಬೇಜಾರಾಗುತ್ತೆ. ಅವರೆಲ್ಲ ಹೊರಗಡೆ ಪ್ರಾಡಕ್ಟು ಕೆಮಿಕಲ್ಸ್ ಇರುವಂತಹ ಪ್ರಾಡಕ್ಟನ್ನು ಯೂಸ್ ಮಾಡಬಾರ್ದು, ಓಕೆನಾ. ಅದಷ್ಟು ನಮ್ಮ ಮನೇಲಿ ಇರುವಂತಹ ನೈಸರ್ಗಿಕವಾಗಿ ಸಿಗುವಂತಹ ವಸ್ತುವನ್ನು ನಾವು ಬಳಸಿದರೆ ನಮಗೆ ಯಾವುದೇ ಡ್ಯಾಮೇಜ್ ಇರಲ್ಲ. ನೋಡಿ, ನನ್ನ ವೈಟ್ ಹೇರು ವೈಟ್ ಇದೆ ಅಷ್ಟೇ. ಆದರೆ ನಾನು ಅದು ಈ ಥರ ಎಲ್ಲ ಹಾಕಿದಾಗ ಅಲ್ಲಲ್ಲೇ ಅದು ಬ್ರೌನ್ ಕಲರ್ ಬರುತ್ತೆ. ತುಂಬ ದಿನ ಇರುತ್ತೆ, 1 ವಾರ ಹೇಗಿರುತ್ತೆ. ವೈಟ್ ಹೇರ್ ಅಂತೂ ಕಾಣಲ್ಲ. ಈ ಆಯಿಲಿಂದ ತುಂಬ ಬೆನಿಫಿಟ್ಸ್ ಇದೆ, ಓಕೆನಾ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.